ಕೊಡಗಿನ ದೇವಿ ಅಮ್ಮ ಕಾವೇರಿ. ಕಾವೇರಿ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋಕ ಪಾವನಿಯಾಗಿ, ಲೋಕೇಶ್ವರಿಯಾಗಿ, ಲೋಕೋಪಯೋಗಿ ನದಿಯಾಗಿ ಬೆಳಗಬೇಕೆಂದು ಇಳೆಗೆ ಇಳಿದು ಬಂದ ಮಹಾತಾಯಿ ಕಾವೇರಿ. ಇದೇ ಸಂದರ್ಭವನ್ನ ನಿರೀಕ್ಷಿಸುತ್ತಿರಬಹುದು. ತನ್ನ ನಿಬಂಧನೆಗಳನ್ನ ಪತಿಯಾದ ಅಗಸ್ತ್ಯರು ಉಲ್ಲಂಘಿಸಿದ್ರು ಎಂದು ಹೇಳಿ ಅಲ್ಲಿಂದ ಹೊರಡುವ ಅವಕಾಶ ಒದಗಿ ಬಂತು. ಕಾವೇರಿ ಕೂಡಲೇ ಅಗಸ್ತ್ಯರ ಕಮಂಡಲಿನಿಂದ ಹೊರಬಂದು ಪಕ್ಕದಲ್ಲಿರುವ ಬ್ರಹ್ಮಕುಂಡಿಕೆಯನ್ನ ಸೇರಿ ಅಲ್ಲಿಂದ ಜಲರೂಪಳಾಗಿ ನದಿಯಾಗಿ ಹರಿಯ ಹೊರಟಳು. ಅಂದಿನಿಂದ ಕಾವೇರಿಯು ಕರ್ನಾಟಕದಲ್ಲಿ ಪುಣ್ಯ ನದಿಯಾಗಿ ಹರಿಯತೊಡಗಿದಳು. ಕೊಡಗಿನ ದೇವಿ ಅಮ್ಮ ಕಾವೇರಿ. ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಿ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ಕೊಡಗಿನ ದೇವಿ ಅಮ್ಮ ಕಾವೇರಿ. ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಿ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ಕೊಡಗಿನ ದೇವಿ ಅಮ್ಮ ಕಾವೇರಿ. ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಿ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ಇದೇ ತಲಕಾವೇರಿಯ ಪವಿತ್ರ ಕುಂಡಿಕೆ, ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಿ ತಾಯಿಯ ಉಗಮಸ್ಥಾನ. ಇಲ್ಲಿ ಸ್ನಾನ ಮಾಡಿದವರ ಸಮಸ್ತ ಪಾಪಗಳು ಪರಿಹಾರವಾಗುತ್ತವೆ ಅನ್ನೋ ಪ್ರತೀತಿ ಇದೆ. ಕಾವೇರಿಯ ಉಗಮ ಸ್ಥಾನವನ್ನ ತೀರ್ಥ ಕುಂಡಿಕೆ ಅಂತ ಕರೆಯಲಾಗುತ್ತೆ. ಈ ಜಲ ದರ್ಶನದಿಂದ ಭಕ್ತಾದಿಗಳ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ. ಈ ಪವಿತ್ರ ಕುಂಡಿಕೆಯ ಪಕ್ಕದಲ್ಲಿರುವ ಮೆಟ್ಟಿಲನ್ನೇರಿ ಮೇಲೆ ಹೋದರೆ ಶ್ರೀ ಅಗಸ್ತ್ಯೇಶ್ವರ ಹಾಗೂ ಗಣೇಶನ ದೇವಾಲಯಗಳನ್ನ ನೋಡಬಹುದು. ಹುಡುಗರ ಮನೆ ದೇವತೆ ಕಾವೇರಿ, ಕರುಣೆಯ ಕಡಲಾಗಿ ಹರಿಯುವಳು. ಹುಡುಗರ ಮನೆ ದೇವತೆ ಕಾವೇರಿ, ಕರುಣೆಯ ಕಡಲಾಗಿ ಹರಿಯುವಳು. ಭುವಿಯಲ್ಲಿ ಬೆಳೆದ ಬೆಳೆಗಳಿಗೆಲ್ಲ ಜಲವಾಗಿ ಬಂದು ತಣಿಸುವಳು. ತಲಕಾವೇರಿಗೆ
ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ಕೊಡಗಿನ ದೇವಿ ಅಮ್ಮ ಕಾವೇರಿ, ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಿ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ತಲಕಾವೇರಿಗೆ ಹೋಗೋಣ, ತೀರ್ಥ ಸ್ನಾನವ ಮಾಡೋಣ. ನೀಡಿ ಸಲಹುವ ತಾಯಿ ಅನ್ನಪೂರ್ಣೆಯೇ. ಇದು ಬ್ರಹ್ಮಗಿರಿ ಬೆಟ್ಟ. ಈ ಬೆಟ್ಟವನ್ನ ಏರಿ ಹೋಗಲು ಮೆಟ್ಟಿಲುಗಳಿವೆ. 300 ಅಡಿ ಎತ್ತರದ ಬೆಟ್ಟ ಹತ್ತಿ ಮೇಲೆ ತಲುಪಿದರೆ ತುದಿಯಲ್ಲಿ ಬೆಟ್ಟಗಳ ಸಾಲು ಸಾಲುಗಳು ಬೆಳ್ಳಿಯ ಮೋಡಗಳು ಮುತ್ತಿಕ್ಕುವಂತೆ ಕಾಣುತ್ತವೆ. ಬ್ರಹ್ಮಗಿರಿಯ ತಪ್ಪಲಲ್ಲಿ ವನದೇವಿಯ ಗರ್ಭದಲ್ಲಿ ಮಲೆನಾಡ ಮಣ್ಣಿಗೆ ನಗು ನಗುತ್ತಾ ನೀ ಬಂದೆ. ಕೊಡವನಾಡಿನ ಎಲ್ಲ ಭಕ್ತ ಜನರ ಮನೆಗಳಲ್ಲಿ ನಿತ್ಯ ಪೂಜೆ ತಾಯೇ, ನಿತ್ಯ ಪೂಜೆ ನಿನಗೆ, ನಿತ್ಯ ಪೂಜೆ ತಾಯೇ, ನಿತ್ಯ ಪೂಜೆ. ಬ್ರಹ್ಮಗಿರಿಯ ತಪ್ಪಲಲ್ಲಿ ವನದೇವಿಯ ಗರ್ಭದಲ್ಲಿ ಮಲೆನಾಡ ಮಣ್ಣಿಗೆ ನಗು ನಗುತ್ತಾ ನೀ ಬಂದೆ. ಕೊಡವನಾಡಿನ ಎಲ್ಲ ಭಕ್ತ ಜನರ ಮನೆಗಳಲ್ಲಿ ನಿತ್ಯ ಪೂಜೆ ತಾಯೇ, ನಿತ್ಯ ಪೂಜೆ ನಿನಗೆ, ನಿತ್ಯ ಪೂಜೆ ತಾಯೇ, ನಿತ್ಯ ಪೂಜೆ. ಇದರ ಶಿಖರದಲ್ಲಿ ಸಪ್ತ ಋಷಿಗಳು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನ ಮಾಡಿದರು. ಅದರ ಕುರುಹೆಂದು ಇಂದಿಗೂ ಪುಟ್ಟ ಪುಟ್ಟ ಕುಂಡಿಕೆಗಳು ಬ್ರಹ್ಮಗಿರಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ತೀರ್ಥ ಸ್ನಾನವ ಮಾಡಿ ಧನ್ಯರಾಗುವರು. ಕಾವೇರಿ
ಕೊಡಗು ಪ್ರಕೃತಿಯ ಮನಮೋಹಕ ಮನೆ ಎಂದಾದ್ರೆ ತಲಕಾವೇರಿ ಆ ಮನೆಯ ಮುಖ್ಯ ಕೊಠಡಿ ಎಂಬಂತಿದೆ. ಸಮುದ್ರ ಮಟ್ಟದಿಂದ ಸುಮಾರು 1535 ಮೀಟರ್ಗಳಷ್ಟು ಎತ್ತರದಲ್ಲಿ ನಿಂತಿರುವ ಆ ಪುಣ್ಯಧಾಮದ ಸುತ್ತಲೂ ಬೆಟ್ಟದ ಸಾಲುಗಳು ಯಾತ್ರಿಕರನ್ನ ತೃಪ್ತಿಗೊಳಿಸುವಂತಿವೆ. ನೀವು ಒಮ್ಮೆ ಈ ಕರುನಾಡಿನ ಕಣ್ಮಣಿ ಶ್ರೀ ಕಾವೇರಮ್ಮನ ದರ್ಶನ ಪಡೆದು